ಇಲ್ಲಿ ನಮಾಜ್ ಮಾಡುವಾಗ ನಮ್ಮ ಶಾಹಿ ಈದ್ಗಾದಲ್ಲಿ ಆ ದಿವಸ ಮಾತ್ರ KSRTC ಬಸ್ಸಸ್ಸು, ಪ್ರೈವೇಟ್ ಬಸ್ಸಸ್ ಯಾವುದೇ ಟ್ರಾಫಿಕ್ ನಮ್ಮ ಟವರ್ ಕಡೆಯಿಂದ ಬೆಂಗಳೂರು ಕಡೆ ಹೋಗೋದು ಸ್ಟಾಪ್ ಮಾಡಿ RTO ಕಡೆಯಿಂದ ಕಳಿಸಿದ್ರೆ ಭಾಳ ಅನುಕೂಲ ಆಗ್ತದೆ ಅಂತ ಬಿಟ್ಟು ನಾನು ನಮಗೆ ಹೇಳಕ್ಕೆ ಮೂರನೇದು, ಅದೇ ದಿವಸ ನಮಗೆ ನಾವು ಸುಮಾರು ಬಹಳ ವರ್ಷದಿಂದ ನಾನು 18 ವರ್ಷ ಆಯಿತು ಅಲ್ಲಿ 18 ವರ್ಷದಿಂದನೂ ಈ ಕಂಪ್ಲೇಂಟ್ ಮಾಡ್ತಾನೇ ಇದ್ದೀನಿ. ಸರಿಯಾಗಿ ಆ ದಿವಸ ಬೆಳಗ್ಗೆ ಬೆಸ್ಕಾಂ ಅವರು ಕರೆಂಟ್ ಆಫ್ ಮಾಡ್ತಾರೆ. ಇದು ನಾವು ನಿಮ್ಮ ಹತ್ರ ಹೇಳ್ತಾ ಇದ್ದೀವಿ, ಈ ಮೀಟಿಂಗ್ ತಾವು DC ಮುಂದೆ SP ಮುಂದೆ ಮಾಡ್ತಾ ಇದ್ರೆ ಭಾಳ ಚೆನ್ನಾಗಿತ್ತು. ಹೈಯರ್ ಆಫೀಸರ್ಸು ಅವ್ರು ಕರೆದು ಡೈರೆಕ್ಷನ್ ಕೊಡ್ತಾಯಿದ್ರು. ಇವಾಗ ಬೆಸ್ಕಾಂ ಅವರು ಯಾರೂ ಇಲ್ಲ, ಮುನ್ಸಿಪಲ್ ಅವರು ಯಾರೂ ಇಲ್ಲ. ಆದರೆ ಮುನ್ಸಿಪಲ್ನಿಂದ ನಮ್ಮ ಕೌನ್ಸಿಲರ್ಸ್ ನಮಗೆ ಭಾಳ ಕೋಆಪ್ರೇಟ್ ಮಾಡ್ತಾರೆ. ಅವರು ಖುದ್ದಾಗಿ ತಗೊಂಡು ಬಂದು ನಮಗೆ ಟ್ರ್ಯಾಕ್ಟರ್ಸ್ನಿಂದ ನೀರು ಸಪ್ಲೈ ಮಾಡ್ತಾರೆ. ಆ ಸಮಸ್ಯೆ ಅಂತೂ ಇವಾಗ ಸದ್ಯಕ್ಕೆ ಇಲ್ಲ. ಬೆಸ್ಕಾಂ ಸಮಸ್ಯೆ ಯಾವಾಗಲೂ ಇದೆ. ನಾನು ನಂದು ಸುಮಾರು ಸಹ ಹೇಳಿದ್ದೀನಿ. ಎಲ್ಲ ಮಿನಿಸ್ಟರ್ಸ್ ಇರ್ತಾರೆ, MLAs ಇರ್ತಾರೆ, MLCs ಇರ್ತಾರೆ. ರಂಜಾನ್ ಹಬ್ಬ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಬೇಕು. ಅದರಿಂದ ಆಚರಣೆ ಮಾಡೋದ್ರಿಂದ ನಿಮಗೆಲ್ಲರಿಗೂ ಸಮಾಜಕ್ಕೂ ಮತ್ತು ದೇಶಕ್ಕೂ ಒಳ್ಳೆಯದಾಗಬೇಕು, ಒಳ್ಳೆಯ ವಾತಾವರಣ ನಿರ್ಮಾಣ ಆಗಬೇಕು, ಒಳ್ಳೆಯ ಅಭಿವೃದ್ಧಿ ಆಗಬೇಕು, ಎಲ್ಲರಿಗೂ ಆಯುಷ್ಯ ಆರೋಗ್ಯ ಶ್ರೇಯಸ್ಸು ಕೊಡಬೇಕಂತ ದೇವರಲ್ಲಿ ಮಾಡಬೇಕಂತೇಳಿ ನಮ್ಮಲ್ಲಿ ಮನವಿ ಮಾಡ್ತೀನಿ. ಹಾಗೆ ಇವತ್ತು ಸಮಾಜ ಸಮಾಜದಲ್ಲಿ ಎಲ್ಲ ರೀತಿಯ ಜನ ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ವಾಸ ಮಾಡ್ತೀವಿ. ಅವ್ರದ್ದೇ ಆದಂಥ ಆಚಾರಗಳು, ಧರ್ಮಗಳು, ನಿಯಮಗಳು, ಪದ್ಧತಿಗಳು, ರೂಢಿಗಳು ಎಲ್ಲ ನಮ್ಮ ದೇಶದಲ್ಲಿ ನಾವು ರೂಢಿಸ್ಕೊಂಡು ಬಂದಿದ್ದೀವಿ. ನಾವು ನೋಡ್ತಾ ಹೋಗ್ತೀವಿ, ಆಚರಣೆ ಮಾಡ್ತಾನೆ ಇದ್ದೀವಿ. ಇವೆಲ್ಲನೂ ನಾವು ಆಚರಣೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಅಣ್ಣ ತಮ್ಮಂದರಾಗಿ ಯಾವತ್ತೂ ನಿಂತಿಲ್ಲ, ಯಾವುದೂ ನಿಂತಿಲ್ಲ. ಅದ್ರ ಸಲುವಾಗಿ ಇವತ್ತು 20ಕ್ಕೆ ರಂಜಾನ್ ಹಬ್ಬ ಬಂದಿದೆ, 17ಕ್ಕೆ ಯುಗಾದಿ ಬಂದಿದೆ. ಹಾಗಾಗಿ ಒಟ್ಟೊಟ್ಟಿಗೆ ನಾವು ಹಬ್ಬಗಳನ್ನು ಆಚರಣೆ ಮಾಡಬೇಕಾಗಿ ಬಂದಿದೆ. ಹಾಗೆ ಈಗಿರುವ ಸಂದರ್ಭದಲ್ಲಿ ನಾವು ಶಾಂತಿ, ಸುವ್ಯವಸ್ಥೆ ಮತ್ತು ಅಣ್ಣ ತಮ್ಮಂದರಾಗಿ ನಾವು ಜೀವನ ನಡೆಸಬೇಕಂದ್ರೆ ಈಗ ಹಬ್ಬಗಳ ಆಚರಿಸೋ ಸಂದರ್ಭದಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಒಂದು ಲೋಪಗಳು ಬರೋ ಸಾಧ್ಯತೆ ಇರ್ತದೆ. ಯಾಕಂದ್ರೆ ನಾವೆಲ್ಲ ಮನುಷ್ಯರು. ನಾವು ತಪ್ಪು ಮಾಡದೆ ಯಾರು ಬೇರೆಯವ್ರು ಯಾರು ಕಲ್ಲು ಮರ ಮಾಡೋಕ್ಕಾಗಲ್ಲ. ನಾವು ಮಾಡ್ತೀವಿ, ಸಹಜ. ಅದು ಏನೂ ಮಾಡೋಕ್ಕಾಗಲ್ಲ. ಅದು ನಡೆಯೋ ಮನುಷ್ಯ ಎಡವಬೇಕು, ಅವನಿಗೆ ಸಹಜ, ಪ್ರಕೃತಿ ನಿಯಮ. ಹಂಗಾಗಿ ಏನೋ ಸಣ್ಣ ಪುಟ್ಟದ ತಪ್ಪುಗಳು ಬಂದಾಗ ದಯವಿಟ್ಟು ಯಾರೂ ಕಾನೂನು ಕೈಗೆ ತಗೋಬಾರ್ದು. ಹಿರಿಯರಾದಂತಕ್ಕಂಥವ್ರು, ನೀವೆಲ್ಲ ಹಿರಿಯರಿದ್ದೀರಾ, ತಿಳಿದವರಿದ್ದೀರಾ, ಮತ್ತೆಲ್ಲ ಆದಷ್ಟು ಎಲ್ಲ ನುರಿತವರಿದ್ದೀರಾ. ನಿಮಗೆಲ್ಲ ಸಮಾಜದ ಹೆಂಗೆ ತೀರ್ಮಾನಗಳು ತಗೋಬೇಕಂತ ಕೂಡ ಎಲ್ಲರೂ ನಮಗೆ ಚೆನ್ನಾಗಿ ಗೊತ್ತಿದೆ. ತಾವು ಯಾವುದೇ ಕಾರಣಕ್ಕೂ ಅದನ್ನು ಬೆಳೆಸ್ದಂಗೆ, ಕಾನೂನು ಕೈಗೆ ತಗೊಂಡಂಗೆ ಅದನ್ನು ನಿವಾರಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ದೊಡ್ಡ ಮನಸ್ಸು ಮಾಡಬೇಕು. ಮಾಡೋದ್ರಿಂದ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಪೊಲೀಸ್ ಇಲಾಖೆಯಿಂದ ನಾವು ಎಲ್ಲ ರೀತಿಯಾದಂತಹ ಸಹಕಾರವನ್ನು ಮತ್ತು ಸಹಾಯವನ್ನು ತಮಗೆ ಕೊಡಲಿಕ್ಕೆ ನಾವು 24/7 ಕೆಲಸ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ಆದ್ದರಿಂದ ನಮ್ಮದು ಏನು ಇವತ್ತು ನಿಮ್ಮನ್ನು ಸಭೆ ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂದರೆ ನಿಮ್ಮದೆಲ್ಲ ಸಹಕಾರ ನಮಗೆ ಕೊಡಬೇಕು. ಯಾಕಂದರೆ ಹಬ್ಬ ಶಾಂತ ರೀತಿಯಿಂದ ಮತ್ತು ಒಳ್ಳೆಯ ಸಂಭ್ರಮದಿಂದ ಆಚರಣೆ ಮಾಡಬೇಕಂದ್ರೆ ನಿಮ್ಮ ಸಹಕಾರ ನಮಗೆ ಅಗತ್ಯ ಇರ್ತದೆ ಪೊಲೀಸ್ ಇಲಾಖೆಗೆ. ಹಾಗೆ ನಾವು ಎಲ್ಲ ರೀತಿ ಕೂಡ ನಾವು ಪಣ ತೊಟ್ಟು ಈ ಏನೇ ನಿಮ್ಮ ಸುಖ ಶಾಂತಿ ನೆಮ್ಮದಿಗಾಗಿ, ನಿಮ್ಮ ಹಬ್ಬಗಳ ಆಚರಣೆಗಾಗಿ, ವಿಚಾರಗಳಿಗಾಗಿ, ಸಂಪ್ರದಾಯಗಳನ್ನ ಫಾಲೋ ಮಾಡಲಿಕ್ಕಾಗಿ ನಾವು ನಿಮ್ಮ ಪರವಾಗಿ ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀವಿ. ಅಲ್ಲಿ ಕಂಕಣ ಕಟ್ಟಿ ಹೇಳ್ತೀನಿ ನಾನು, ಕಂಕಣಬದ್ಧವಾಗಿ
ನೀವು ಮಾಡಿ ಅಂತ. ಮತ್ತು ಅದೇ ನಾವು ಪೊಲೀಸ್ ಇಲಾಖೆಯಿಂದ ರಿಕ್ವೆಸ್ಟ್ ಮಾಡೋದಷ್ಟೇ, ಯಾವುದೇ ಕಾರಣಕ್ಕೂ ಯಾವುದೋ ಒಂದು ಅಸಾಧ್ಯ ನಡೀತದೆ, ಒಂದು ಸಣ್ಣ ತಪ್ಪು ಮಾಡ್ತಾರೆ, ಯಾರೋ ಒಬ್ಬರು ಮಾಡ್ತಾರೆ, ಯಾರೋ ಸಣ್ಣ ಯುವಕರು ಯಾರೋ ಇರ್ಬೋದು, ಅವ್ರಿಗೆ ಅನುಭವ ಕಡಿಮೆ ಇರ್ಬೋದು, ಮಾಡ್ತಾರೆ. ಅದನ್ನು ಯಾವುದೇ ಕಾರಣಕ್ಕೂ ಕಾನೂನನ್ನ ನಮಗೆ ಕೈ ತಗೋಬಾರ್ದು. ಹಿರಿಯರಾದವರು ನಮ್ಮ ಪೊಲೀಸ್ ಇಲಾಖೆ ನಾವೆಲ್ಲ ಇರ್ತೀವಿ, ನಮ್ಮ ಗಮನಕ್ಕೂ ತಂದರೆ ನಿಮ್ಮ ಸಹಕಾರದಿಂದ ನಾವೆಲ್ಲ ಸೇರಿ ಆ ಸಣ್ಣ ಒಂದು ಏನೋ ಸಮಸ್ಯೆ ಬಂದಾಗ ಬಗೆಹರಿಸೋಣ. ಯಾಕಂದ್ರೆ ನಾವೆಲ್ಲ ಅಣ್ಣ ತಮ್ಮಂದರು, ನಾವು ಇಲ್ಲೇ ಈ ನೆಲದಲ್ಲೇ ಬದುಕಬೇಕು, ಇಲ್ಲೇ ಬಾಳಬೇಕು, ಇಲ್ಲೇ ಸಾಯಬೇಕು. ನಾವು ಪ್ರಕೃತಿ ನಿಯಮ ಆಗಿಬಿಟ್ಟು ಏನು ಮಾಡೋದು. ಹಂಗಿದ್ದಾಗ ನಾವು ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಅಣ್ಣ ತಮ್ಮಂದರ ರೀತಿಯಲ್ಲಿ ನಾವು ಸಮಾಜದಲ್ಲಿ ವಾಸ ಮಾಡುವಾಗ ನಾವೇನು ಇದೆಲ್ಲ ನಾನು ಹೇಳಿದೆ, ಎಚ್ಚರಿಕೆಗಳನ್ನು ತಗೊಂಡು ಗಮನದಲ್ಲಿ ಇಟ್ಕೊಂಡು ನಾವು ಜೀವನ ಮಾಡಬೇಕು, ಹಬ್ಬಗಳನ್ನು ಆಚರಣೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಪೊಲೀಸ್ ಇಲಾಖೆಯಿಂದ, ಸಮಾಜದ ಶಾಂತಿ ಸುವ್ಯವಸ್ಥೆ, ನಿಮ್ಮೆಲ್ಲರ ಕ್ಷೇಮ ದೃಷ್ಟಿಯಿಂದ ನಾನು ನಿಮ್ಮಲ್ಲಿ ಇವತ್ತು ವಿನಂತಿ ಮಾಡ್ತೀನಿ. ದಯಮಾಡಿ ಎಲ್ಲರೂ ನೀವು ಸಹಕಾರವನ್ನು ಕೊಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ನೀವೆಲ್ಲ ಹಿರಿಯರ ಸಮ್ಮುಖದಲ್ಲಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. ಎಲ್ಲರೂ ಸೇರಿ ನಾವು ಒಳ್ಳೆಯ ಸಡಗರ ಸಂಭ್ರಮದಿಂದ ನಮ್ಮ ಹಬ್ಬವನ್ನು ಆಚರಣೆ ಮಾಡೋಣ. ಯಾವುದೇ ಇನ್ನೊಬ್ಬರ ಹಬ್ಬನೂ ಕೂಡ ನಾವು ಹಾಗೆ ಆಚರಿಸಲಿಕ್ಕೆ ಸಹಕಾರವನ್ನು ಕೊಡೋಣ ಅಂತ ಹೇಳೋ ಮುಖಾಂತರ ತಮ್ಮಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡಿ ನನ್ನೆರಡು ಈ ಸಂದರ್ಭದಲ್ಲಿ ತಾವೆಲ್ಲರೂ ಬಂದು ಇಲ್ಲಿ ನಮ್ಮ ಎರಡು ಮಾತುಗಳು ಕೇಳೋಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ಮತ್ತೊಮ್ಮೆ ನಾನು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ, ಭಗವಂತ ಎಲ್ರಿಗೂ ನಿಮಗೆಲ್ಲ ಒಳ್ಳೇದು ಮಾಡಿ ಶ್ರೇಯಸ್ಕೊಳ್ಳಿ, ಸಮಾಜಕ್ಕೆ ಶಾಂತಿ ಸುವ್ಯವಸ್ಥೆ, ಸಮಾಜ ಒಳ್ಳೆಯ ಬೆಳವಣಿಗೆ ಅಂತ ಸಾಗಲಿ ಅಂತೇಳಿ ನಾನು ಎಲ್ಲರಿಗೂ ಆಶಯಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ನಗರಸಭೆ ಆಯುಕ್ತರು ನಮ್ಮ ಮತ್ತೆ ತಿಳಿಸಿಲ್ಲ, ಅವ್ರಿಗೆ ಸೆಕೆಂಡ್ ಸ್ಯಾಟರ್ಡೇ ಇದೆ ಅಂದ್ಬಿಟ್ಟು ಹೇಳಿರಲಿಲ್ಲ. ನಗರಸಭಾ ಆಯುಕ್ತರು ಬಂದಿದ್ದಾರೆ, ಅವ್ರಿಗೆ ನಮ್ಮ ಕರ್ನಾಟಕ ಸ್ವಾಗತವನ್ನು ಹಾಗೆ ಸರ್ ಈಗೆಲ್ಲ ಬಂದಿದೆ ಸರ್, ಈಗೆಲ್ಲ ಮಾತಾಡಿದ್ದೀವಿ, ಕೂಡ ಮಾತಾಡಿದ್ದಾರೆ. ಈಗ ಅವ್ರದ್ದು ಪ್ರತಿ ರಂಜಾನ್ ಟೈಮಲ್ಲಿ ಅವ್ರಿಗೆ ನಗರಸಭೆ ವತಿಯಿಂದ ಉಚಿತ ಕುಡಿಯೋ ನೀರು ವ್ಯವಸ್ಥೆ ಮತ್ತು ಕ್ಲೀನಿಂಗ್ ವೆಹಿಕಲ್ಸ್ನ ಕಳಿಸ್ಕೊಡ್ತಾ ಇದ್ರು. ಈ ಸಾರಿನೂ ಅದೇ ಕಳಿಸ್ಕೊಡ್ತಾ ಈದ್ಗಾ ಮೈದಾನದಲ್ಲಿ 2 ದಿವಸ ತಾವು ಕ್ಲೀನಿಂಗ್ ಮಾಡಿಸ್ತೀವಿ. ದಯವಿಟ್ಟು 2 ದಿವಸ ಕ್ಲೀನಿಂಗ್ ಮಾಡಿಸ್ತೀವಿ. ಹಬ್ಬ ಯಾವತ್ತು? ಆ್ಯಕ್ಚುಲಿ ಹಬ್ಬ ಇರೋದು ಫ್ರೈಡೇ ಅಂತೇಳಿ ನಾವು